ಒಂದು ನಾಳೆ 2 ದಿವಸದಲ್ಲಿ ಉಳ್ಕಿದ ಸಮಾಜ ನಾವು ಕೂಡಿ ಒಂದು ಡಿಸಿಷನ್ ತಗೋತೀವಿ. ಇನ್ನವರೆಗೂ ನಾವು ಯಾವ ಕಡೆ ಓಟ್ ಹಾಕ್ಬೇಕು, ಕಾಂಗ್ರೆಸ್ ಓಟ್ ಹಾಕೋ ಅನ್ನೋದು ಫಿಕ್ಸ್ ಮಾಡಿಲ್ಲ. ನಾವು ನಮ್ಮ ಸಮಸ್ಯೆ ಯಾರು CM ಆಲಿಸ್ಬೇಕು, CM ಅದಕ್ಕೆ ಸ್ಪಂದನೆ ಮಾಡಿ ನಮ್ಗೆ ಆಶ್ವಾಸನೆ ಕೊಟ್ರ ಅಂದ್ರೆ ನಾವು ಮುಂದಿನ ದಿನದಲ್ಲಿ CM ಮುಂದೆ ನಾವು ಪಕ್ಷಕ್ಕೆ ಓಟ್ ಹಾಕ್ತೀವಿ ಅನ್ನೋದು ಡಿಸೈಡ್ ಮಾಡ್ತೀವಿ. ಇಂಥವರೆಗೂ ನಾವು ಯಾವುದು ಓಟ್ ಹಾಕಕ್ಕೆ ಡಿಸಿಷನ್ ಮಾಡಿಲ್ಲ. ಎಲ್ಲಾ ಸಮಾಜ ಒಗ್ಗೂಡಿ ಒಂದು ಇದು ವಿಷಯಕ್ಕೆ ಏಪ್ರಿಲ್ 9ರಂದು ಜರುಗಲಿರುವ ಬಾಗಲಕೋಟೆಯ ವಿಧಾನಸಭೆ ಉಪಚುನಾವಣೆ ಸಂದರ್ಭದಲ್ಲಿ ಮತದಾನದ ಕುರಿತು ಚರ್ಚೆ ಮಾಡಲಿಕ್ಕೆ ಇಂದು ಸಾಯಂಕಾಲ ಅನ್ಸಾರ್ ಮಸ್ಜಿದಲ್ಲಿ ಆಯಾ ಜಮಾತಗಳ ಚೇರ್ಮನ್ನರು ಇದರಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ನಮ್ಮವಿವೆ. ಅವುಗಳ ಬಗ್ಗೆ ಈವರೆಗೆ ಈಡೇರಿಕೆ ಆಗಿಲ್ಲ. ಸಾಕಷ್ಟು ಜನರು ಬಹಳ ತೊಂದರೆಯಲ್ಲಿದ್ದಾರೆ. ಈ ಸಮಸ್ಯೆಗಳು ಯಾರು ಬಗೆಹರಿಸ್ತಾರಪ್ಪ ಅನ್ನೋ ಒಂದು ಚಿಂತನೆ ಕಾಡಕತ್ತದೆ ಜನರಿಗೆ. ಆದ್ದರಿಂದ ನಾವು ಈ ಸಲ ಗಟ್ಟಿಯಾಗಿ ಒಂದು ನಿರ್ಣಯ ತಗೊಳ್ಳೋಣ. ಯಾವುದೇ ಕಾರಣಕ್ಕೂ ಯಾರು ನಮಗೆ ಗಟ್ಟಿಯಾಗಿ ನಮ್ಗೆ ಆಶ್ವಾಸನೆ ಕೊಡ್ತಾರೆ, ಗಟ್ಟಿಯಾಗಿ ನಮ್ಮ ಸಮಸ್ಯೆಗಳನ್ನೇನಪ್ಪ ಅಂತಿಕೊಂಡಂದ್ರೆ ಈಡೇರಿಸ್ತಾರೆ ಅನ್ನೋದು ತುಂಬ ಭರವಸೆ ಕೊಡ್ತಾರೆ. ಅಂಥ ಒಂದು ವ್ಯಕ್ತಿಗೆ ನಾವೇನಪ್ಪ ಅಂತಂದ್ರೆ ಮತದಾನ ಕೊಡ್ತೀವಿ ಅಂತ ಅನ್ನುವಂಥದ್ದು ಈ ಒಂದು ನಿರ್ಣಯ ತೊಗೊಂಡಿದ್ದದ. ಈಗ ನಾಳೆ ಸಿದ್ದರಾಮಯ್ಯನವರು ಬಂದಾಗ ನಮಗೀಗ ಯಾರೂ ಅವಶ್ಯಕತೆ ಬೇಕಾಗಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕು. ಅವರೇ ನಮಗೆ ಗಟ್ಟಿಯಾದ ಭರವಸೆ ಕೊಡಬೇಕು. ಅವರೇ ಈ ಭರವಸೆಗಳನ್ನು ಈಡೇರಿಸ್ಕೊಡ್ಬೇಕು. ಕಾಲಾವಕಾಶ 2 ವರ್ಷ ಇನ್ನೂ ಇದೆ. ನಿಮಗೆ ದಯವಿಟ್ಟು ನಮ್ಮ ಸಮಸ್ಯೆಗಳನ್ನು ತಾವು ಅರ್ಥ ಮಾಡಿಕೊಡ್ರಿ. ಭಾಳ ಸಂಕಷ್ಟದಲ್ಲಿದ್ದು ವಿಶೇಷವಾಗಿ ನಮ್ಮ ಧಾರ್ಮಿಕ ಸ್ಥಳಗಳಾದಂಥ ಮಸೂತಿ ಆಗಲಿ, ದರ್ಗಾಗಳಾಗಲಿ, ಇನ್ನಿತರ ಯಾವುದೇ ಸಮಸ್ಯೆಗಳದಾವೆ ಅವುಗಳಿಗೆ ಭಾಳ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು. ಅವುಗಳ ಈಡೇರಿಕೆ ಆಗಬೇಕು. ಯಾಕಂದರೆ ನಾವು ಪ್ರಾರ್ಥನಾ ಮಾಡಲಾರ್ದಂಥ ಪರಿಸ್ಥಿತಿ ನಮಗೇನಪ್ಪ ಬಂದು ಒದಗ್ಯದ. ಅದನ್ನು ಈಗಾಗಲೇ ಸಾಕಷ್ಟು ಸಲ ಸಾಕಷ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಸಾಕಷ್ಟು ಸಂಬಂಧಪಟ್ಟ ಜನರಿಗೆ ನಾವು ಹೇಳಿವಿ, ಜನಪ್ರತಿನಿಧಿಗಳಿಗೆ ಹೇಳಿ ಏನು ಅಶ್ಯೂರೆನ್ಸ್ ಕೊಡ್ತಾರೆ. ಅದನ್ನೇನಪ್ಪ ಅಂತಂದರೆ ನಮಗೆ ಅದು ಬೇಕಾಗಿಲ್ಲ. ಮುಖ್ಯಮಂತ್ರಿಗಳೇ ಗಟ್ಟಿಯಾಗಿ ನಿಂತು ನಮ್ಮ ಭರವಸೆಗಳನ್ನು ಈಡೇರಿಸಬೇಕು ತಿಳ್ಕೊಂಡಿರಬೇಕು. ಮುಖ್ಯವಾಗಿ ಮುಖ್ಯಮಂತ್ರಿಗಳು ನಮ್ಮ ಜನರ ರಕ್ಷಣೆ ಬಗ್ಗೆ ಏನಪ್ಪ ಅಂತಂದ್ರೆ ತಾವು ಭರವಸೆ ಕೊಡಬೇಕು. ಯಾಕಂದರೆ ಸಾಕಷ್ಟು ಘಟನೆಗಳು ಜಡಿತಾವೆ. ಯಾರೂ ನಮ್ಮ ಜೊತೆ ಬರೋದಿಲ್ಲ. ಕೇವಲ ಹೋಟಿಗಾಗಿ ನಾವು ಮುಸಲ್ಮಾನರು ಏನಪ್ಪ ಅಂತಂದ್ರೆ ಆ ಪಕ್ಷ ಈ ಪಕ್ಷ ಆ ಜನ ಈ ಜನ ಅಂತ ತಿಳ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮಲ್ಲಿ ಸಂಕಟ ಬಂದಾಗ ಈ ರಾಜಕೀಯ ಜನರು ಏನು ರಾಜಕೀಯ ಪ್ರತಿನಿಧಿಗಳ ಇವ್ರು ಬಂದು ನಮ್ಮ ಜೊತೆ ನಿಂತು ಒಂದು ವೇಳೆ ನಮ್ಮದು ತಪ್ಪಾಗಿಲ್ಲ ಅಂತಂದ್ರೆ ನಮ್ಮ ಜೊತೆ ನಿಂತು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು, ನಮಗೆ ಶಕ್ತಿ ನೀಡಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಖ್ಯಮಂತ್ರಿಗಳೇ ಬರಬೇಕು. ಮುಖ್ಯಮಂತ್ರಿಗಳು ಬರದೇ ಇದ್ದರೆ ಬಹುಶಃ ಇದು ಜನರಲ್ಲಿ ಒಂಥರದ ಭಾವನೆ ಬರ್ತದೆ. ನಾವು ಭಾಳ ತೊಂದರೆಯಲ್ಲಿದ್ದೀವಿ. ಇದನ್ನು ನಾವು ಬಗೆಹರಿಸೋಕೆ ಪ್ರಯತ್ನ ಮಾಡಬೇಕು. ನಾನೇದೇನಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಮೌಲಾನಾ ಸಾಹೇಬ್ ಹೇಳಿದರು, ನಾವು ಈ ಕೆಲವೇ ದಿನಗಳಲ್ಲಿ ನಾವು ಒಂದು ಸಭೆಯನ್ನು ಕರೆದಿದ್ವಿ. ಈಗ ಕೇವಲ 24 ಜನ ನಮ್ಮ ಬಾಗಲಕೋಟೆ ನಗರದಲ್ಲಿರುವಂಥ ಸುಮಾರು 50ರಿಂದ 52 ಜಮಾತುಗಳದಾವೆ. ಆ ಜಮಾತದಲ್ಲಿ ಸುಮಾರು ಇವತ್ತು ಭಾಗವಹಿಸಿದವರು 22-23 ಜಮಾತದ ಚೇರ್ಮನ್ರು ಅದರಲ್ಲಿ ಸಂಬಂಧಪಟ್ಟವರು ಭಾಗವಹಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಎಲ್ಲ ಜಮಾತದವರಿಗೆ ಅಂದರೆ ಸೇರಿಸಿ ನಾವೊಂದು ಗಟ್ಟಿ ನಿರ್ಧಾರ ತಗೋತೀವಿ. ಅದಕ್ಕೇನಪ್ಪ ಅಂತಂದ್ರೆ ಅವರು ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಗೂ ಮಾಡಬೇಕಿದೆ. ಯಾಕಂದರೆ ಕೆಲವು ಮಂದಿ ಇಂಥ ವಿಷಯಗಳನ್ನು ಅವ್ರ ಗಮನಕ್ಕೆ ತರೋಕ್ಕೆ ಪ್ರಯತ್ನ ಮಾಡೋದಿಲ್ಲ. ಆದ್ದರಿಂದ ಅವ್ರು ಬರಬೇಕು. ಯಾಕಂದರೆ 40 ಸಾವಿರ ಓಟ್ ಅದ ನಮ್ಮ ಬಾಗಲಕೋಟ್ ವಿಧಾನಸಭಾ ಮತಕ್ಷೇತ್ರದಲ್ಲಿ. ಒಟ್ಟು 40,000 ಮತಗಳದಾವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು 30,000 23ಕ್ಕೆ 30,000 ಓಟ್ಗಳನ್ನು ಕೊಟ್ಟು ನಾವು ಎಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿರುವಂಥ ಮತದಾರರಿಗೆ ಅವ್ರದ್ದೇ ಆದಂಥ ಒಂದು ಸಾಯತ್ಯತೆ ಇರ್ತದೆ, ಅವ್ರದ್ದೇ ಆದಂಥ ಒಂದು ಗೌರವ ಇರ್ತದೆ, ಅವ್ರದ್ದೇ ಆದಂಥ ಕೆಲವು ಸಮಸ್ಯೆಗಳು ಇರ್ತಾವೆ. ಅವುಗಳ ಈಡೇರಿಸಲಿಕ್ಕೆ ಮಾಡ್ತಾ 6 ಸಮಸ್ಯೆಗಳನ್ನು ಈಡೇರಿಸ್ತಾರೆ. ಈ ಚುನಾವಣೆಯಲ್ಲಿ ಎಲ್ಲಕ್ಕಿಂತ ಅತ್ಯಧಿಕವಾಗಿ ಮತ ಕೊಟ್ಟವರು ಅಂತಂದ್ರೆ ಮುಸಲ್ಮಾನರು ಅನ್ನೋದು ಭಾಳ ಹೆಮ್ಮೆಯಿಂದ ಇರ್ತೀವಿ ನಾವು. ಅದೇ ರೀತಿ ಈಗಲೂ ವಿಶ್ವಾಸದಿಂದ ಇರ್ತೀವಿ. ಆದರೆ ಆ ವಿಶ್ವಾಸ ನಾವು ಕಾಯ್ಕೋಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಕೈಯಿಂದ ವಿನಂತಿ ಮಾಡ್ತೀನಿ.